ವೀಕ್ಷಕರೇ ನಮಸ್ಕಾರ. ಶ್ರೀ ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ಹನುಮ ಜಯಂತಿಯ ದಿನದಿಂದಲೇ ಈ ಮೂರು ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ, ಹಣದ ಬಾಗಿಲು ಅನ್ನುವಂಥದ್ದು ತೆರೀತದೆ. ಹಾಗಾದ್ರೆ ಈ ಮೂರು ರಾಶಿಗಳು ಯಾವುವು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮಾಹಿತಿ ತಿಳಿಸೋದಕ್ಕಿಂತ ಮುಂಚೆ ನಿಮ್ಮದು ಯಾವ ರಾಶಿ ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಪ್ರತಿ ಹಬ್ಬ ಹರಿದಿನ ಯಾವಾಗೆಲ್ಲ ಬರ್ತಾ ಇದೆ, ಯಾವಾಗೆಲ್ಲ ಹೋಗ್ತಾ ಇದೆ, ಅವಾಗ ಒಂದೊಂದು ರಾಶಿಗಳಿಗೆ ಅಥವಾ ಒಂದಿಷ್ಟು ಜನರಿಗೆ ಅದೃಷ್ಟ ಬಾಗಿಲು ಅನ್ನುವಂಥದ್ದು ಖಂಡಿತವಾಗ್ಲೂ ತೆರೆಯುತ್ತೆ. ಯುಗಾದಿ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಅದೇ ರೀತಿ ಹನುಮ ಜಯಂತಿಯ ದಿನದಂದು ಕೂಡ ಈ ಮೂರು ರಾಶಿಗಳಿಗೂ ಕೂಡ ಅದೃಷ್ಟದ ಬಾಗಿಲು ಅನ್ನುವಂಥದ್ದು ತೆರೆಯುತ್ತದೆ ಮತ್ತು ಅವರು ಮಾಡಿರುವಂತ ಎಲ್ಲಾ ಕೆಲಸಕ್ಕೂ ಶ್ರಮಕ್ಕೂ ಪ್ರತಿಫಲ ಸಿಗುವಂತ ದಿನ ಇದಾಗಿದೆ. ಹಾಗಾದ್ರೆ ವೀಕ್ಷಕರೇ, ಆ ಮೂರು ರಾಶಿಗಳು ಯಾವುವು ಅಂತ ಹೇಳಿದ್ರೆ, ಒಂದನೇದಾಗಿ ಮೀನ ರಾಶಿ, ಕುಂಭ ರಾಶಿ ಮತ್ತು ಸಿಂಹ ರಾಶಿ. ಈ ಮೂರು ರಾಶಿಯವರಿಗೆ ಅದೃಷ್ಟದ ಬಾಗಿಲು ಅನ್ನುವಂಥದ್ದು ತೆರೆಯುತ್ತದೆ. ಇದುವರೆಗೂ ಅವರು ಪಟ್ಟಿರುವಂತ ಕಷ್ಟಕ್ಕೆ ನಷ್ಟಕ್ಕೆ ಎಲ್ಲವೂ ಕೂಡ ಪ್ರತಿಫಲ ಮತ್ತು ಬೆಲೆ ಸಿಗುವಂತ ದಿನ ಆ ಆಂಜನೇಯ ಸ್ವಾಮಿಯಿಂದ ನಿಮಗೆ ಸಿಗ್ತಾ ಇದೆ. ಹಾಗಾದ್ರೆ ವೀಕ್ಷಕರ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.